ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಜಂಗಲಹಳ್ಳಿ ಮೂಲದ 70 ವರ್ಷದ ಅಶ್ವತ್ಥಪ್ಪ ಹಾಗೂ ಅವರ ಪತ್ನಿ 60 ವರ್ಷದ ಹನುಮಕ್ಕ ಅವರು ಪೂಲಂಪಲ್ಲಿ ಗ್ರಾಮದ ಬಾಡಿಗೆ ಮನೆಯೊಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಮನೆಯ ಬಾಗಿಲು ತೆಗೆಯದೇ ಇರುವುದನ್ನು ಗಮನಿಸಿದ ಅಕ್ಕಪಕ್ಕದ ನಿವಾಸಿಗಳು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪರಿಣಾಮವಾಗಿ ಸೋಮವಾರ ಬೆಳಗ್ಗೆ 10 ಗಂಟೆ ಸರಿಸುಮಾರಿಗೆ ಈ ಘಟನೆ ಬೆಳಕಿಗೆ ಬಂದಿದೆ. ದಂಪತಿ ಮನೆಯ ಬಾಗಿಲು ಹಾಕಿಕೊಂಡು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾವಿಗೆ ನಿಖರ ಕಾರಣವೇನು ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ಇದು ಆರ್ಥಿಕ ಸಂಕಷ್ಟವೋ ಅಥವಾ ಕೌಟುಂಬಿಕ ವೈಯಕ್ತಿಕ ಕಾರಣಗಳು ಎಂಬುದರ ಕುರಿತು ಪೊಲೀಸ್ ಇಲಾಖೆ ತನಿಖೆಯನ್ನ ಮುಂದುವರೆಸಿದ್ದಾರೆ. ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ. ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಮೇಡಮ್? ಹೇಳಮ್ಮ. ಜಾಸ್ತಿ ಸರಿಲ್ಲ ಸರ್, 1 ವರ್ಷ ಆಯ್ತು ಅಷ್ಟೇ. ಏನಾದರೂ ಆಸ್ತಿ ವಿವಾದ, ಏನಾದರೂ ಅನುಮಾನನ, ಏನಾದರೂ ಕೊಲೆ ನಿಮ್ಗೆ ಗೊತ್ತಾಗಿ ಎಷ್ಟೊತ್ತಾಯ್ತು ಮೇಡಮ್? ಬೆಳಗ್ಗೆ ಸರ್ ಕಾಲ್ ಮಾಡಿದ್ದು. ತಾವಿಬ್ಬರೇನ ಮಕ್ಕಳು? ಏನೋ ಸಹಾಯ ಕುಟುಂಬದ? ಏನಿಲ್ಲ ಸರ್, ಅಂತವೇನಿರ್ಲಿಲ್ಲ ಸರ್. ಅಂತವಕ್ಕೆಲ್ಲ ನಾನು ಇದ್ದೆ ಸರ್, ನೋಡ್ಕೊಂತಿದ್ದೆ. ನಾನು ಕೂಲಿ ಮಾಡಿಸ್ ಹಾಕಿದ್ದೇನೆ ಸರ್. ನಿಮ್ಗೇನು ಅನುಮಾನ ಏನಿದೆಯಾ? ಏನಿಲ್ಲ ಸರ್, ಸಂಸಾರಕ್ಕೆಲ್ಲ ನಾವೇ ಸರ್ ನಮ್ಮಪ್ಪ ಚೆನ್ನಾಗಿರ್ಬೇಕು ಅಂತ ತಗೊಂಡ್ಬಂದಿರ್ಲೇಟೆ ಸರ್. ನಾನು ಏನು ಬೇಡಮ್ಮ ನಮಗ, ನೀವು ನಮ್ಮ ಮುಂದೆ ಇರ್ರಿ ಅಂತ ಹೇಳಿದೆ ಸರ್. ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಸ್ಟೇಷನಲ್ಲಿ? ಕೊಟ್ಟಿದ್ದೀರಾ? ಕೊಟ್ಟಿಲ್ಲ ಸರ್, ಇನ್ನ ಅವ್ರು ಬಂದು ತೆಗೆದ್ರೆ ಗೊತ್ತಾಗುತ್ತೆ ಅಂತ ಹೇಳವ್ರೆ ಅವರು. ಈಗ ಬಾಗಿಲು ತೆಗೆದು ನೋಡಿದ್ಮೇಲೆ ಕಂಪ್ಲೇಂಟ್ ತಗೊಂತೀವಿ, ಏನಂತ ಕೊಡ್ತೀರಿ ಅಂತ ಕೇಳಿದ್ರು. ಅಲ್ಲಿ ಏನು ಅಂತ ನಮಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಆಯ್ತು, ಆಮೇಲೆ ಅಲ್ಲಿ ನೋಡಿದ ಮೇಲೆ ತಗೊಂತೀವಿ ಅಂತ ಹೇಳಿದ್ರೆ ಸರಿ. ಏನು ಹೇಳ್ತಿರ್ಲಿಲ್ಲ ಸರ್, ಫೋನ್ ಮಾಡಿದ್ರೆ ಅಮ್ಮ
ಅಮೌಂಟ್ಗಾಗಿ ಮಾಡೋರು. ಬೆರಸಂದ್ರದಲ್ಲಿ ಒಂದು ಅಂಗಡಿಗೆ ಡೈಲಿ ಹಾಕ್ತಿದ್ದೆ ನಾನು, ಅಷ್ಟೇ ಬಿಟ್ಟರೆ ಇಲ್ಲ ಕೂಡ ಅಮೌಂಟ್ ಆಗ್ತಿದೆ ಸರ್. ಡೈಲಿ ವಾರಕ್ಕೊಂದು ಟೈಮು ಅವ್ರಿಗೆ ಹುಷಾರಿಲ್ಲ ಅಂದ್ರು ಇಲ್ಲ ಮನೆಗೆ ಏನ್ ಬೇಕಂದ್ರು ಬೆರಸಂದ್ರದ ಅಂಗಡಿಗೆ ಹಾಕ್ತಿದ್ದೆ. ವಾರಕ್ಕೊಂದು ಟೈಮ್ ಬರ್ತಿದ್ರು ನನಗೆ. ಅವ್ರು ಚಿಕನ್ ಬೇಕನ್ಲಿ ಮಟನ್ ಬೇಕನ್ಲಿ ಏನ್ ಬೇಕಂದ್ರೆ ಅಲ್ಲಿಗೆ ಆಗ್ತಿದ್ದೆ, ಅಷ್ಟೇ ಬಿಟ್ರೆ ಬೇರೆ ಏನು ಹೇಳ್ತಿದ್ದಿಲ್ಲ ಸರ್ ಅವ್ರು ನನಗೆ. ಅಲ್ಲಿ ಬಂದು ಅಮೌಂಟ್ ಇಸ್ಕೊಂಡು ಬರೋದು ಇಲ್ಲ, ಯಾರು ನನಗೆ ಅಷ್ಟು ಗೊತ್ತೇ ಇಲ್ಲ ಸರ್. సమస్య ఏమీ మాకు తెలీదు, కానీ మా యొక్క పెద్ద మా యొక్క మాకు బావుగా మరి సిద్ధిగానండి. తెలుసా ఇట్లా ఇట్లా లేదు సార్, ఫోన్ చేయండి వేరే ఊళ్ళు, కానీ ఏమో చూస్తామని వచ్చేప్పటికి కిటికీలా ఓపెన్ చేయండి. చూస్తే కిటికీలా వాడు కనపడుతుండే. ఏంది ఏమన్నా అప్పులు గిప్పులు ఏమన్నా ఉన్నా? సార్ మాకు తెలియదు. వాళ్ళు కూల్ చేసేవాళ్ళు కదా, తప్పు చేయండిరా లేదా అనేది మాకు తెలియదు. ఏమన్నా అనుమానం ఏమన్నా ఉందా మీకు ఏమన్నా అని? ఇంటికేమో లేదు ఆస్తుల వివాదాలు ఏమన్నా? సార్. ఆస్తిలో ఒక అనుమానం ఉందా, వాళ్ళు మేము అటుకి సొండూరుకి ఇచ్చింది, సొండూరుకి ఇచ్చింది. అతను ఆస్తి ఇచ్చి పెట్టి వచ్చి జంగాలపల్లి ఇవ్వండి, జంగాలపల్లి నీకు వచ్చి వాపస్ వచ్చి ఇదాం కూలి చేసుకొని ఇదాం. అట్లా ఆస్తి వివాదాలు ఏమో ప్రాబ్లం ఉంది, అనుమానం ఉంది. అనుమానం ఎవరు జాస్తి? అదే వాళ్ళప్పది ఎవరప్పది? అశ్వతప్ప వాళ్ళప్పది. మేము వాటికి ఇచ్చింది న్యాయం, కానీ వాళ్ళు అతను కొనుక్కుంటే ఇల్లు ఇచ్చేది. ఆస్తి వాళ్ళు ఇవ్వలేదు కదా, వాళ్ళు అనుదం వాళ్ళు ఈ దగ్గర తెచ్చి కూలి చేసుకుంటారు. సుమారు ఏం లేదు. నీ పేరు? నా పేరు ಅಶ್ವತ್. ಇದು ಸಾವು ಹೆಂಗಾಯ್ತು ಏನಾದ್ರು? ನಮ್ಗೆ ಏನು ಗೊತ್ತಿಲ್ಲ, ಊರವರು ಯಾರು ಗೊತ್ತಿಲ್ಲ. ಬೆಳಿಗ್ಗೆ 10 ಗಂಟೆ ನೋಡಿದಾಗ ಗೊತ್ತಾಗುತ್ತೆ ಅಷ್ಟೇ. ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬಂದು? ಇಷ್ಟು ವರ್ಷ ಇಲ್ಲ, ಒಂದು 6 ತಿಂಗಳು ಅಷ್ಟೇ. ಯಾವ ಊರು ಸರ್ ಮುಂಚೆ? ಅವ್ರು ಜಂಗಲಹಳ್ಳಿ. ಜಂಗಲ್. ಬೇರೆಯವ್ರ ಮನೆಗಿದ್ರೆ ನಮ್ಮೂರಲ್ಲೇ ನಾ ಮನ್ಯಾಗ ಸರಿಯಾಗಿಲ್ಲ, ನಿಮ್ಮ ಮನೆ ಫುಡ್ ಸೇರ್ತೀವಿ, ಆಮೇಲೆ ಮನೆ ತಗೋತೀನಿ. ಬಾಡಿಗೆ ಬಂದಿದ್ರ ಮನೆಗೆ? ಇದು ಬಿಟ್ಟು ಹೇಳ್ತಿದ್ದೆ. ಅಂತ ಏನು ತೊಂದರೆ ಇರಲಿಲ್ಲ, ಯಾರು ಏನು ಸಾಲದವ್ರು ಬರಲಿಲ್ಲ, ಸಾಲದವ್ರು ಕೇಳೋದಿಲ್ಲ, ಕಿರಿಕಿಳೇನಿಲ್ಲ. ಅವರು ಮನೆಗೆ ಅವ್ರಿಲ್ಲ, ಅವರು ಪೂಜೆ ಮಾಡ್ಕೊಳ್ಳೋ ಮನೆಯಲ್ಲಿ ಚೆನ್ನಾಗಿದ್ರು. ಅದೇನು ಯಾರಿಗೂ ಗೊತ್ತಿಲ್ಲ ವಿಷಯ. ದೊಡ್ಡ ಮಗಳು ಪಾಪ ಸಪೋರ್ಟ್ ಮಾಡೋದು, ಪ್ರಾಬ್ಲಮ್ ಇತ್ತು. ಆಮೇಲೆ ಪಾಪ ನಾನು ತುಂಬ ಸಪೋರ್ಟ್ ಮಾಡೋದು. ನನಗೂ ಒಂದು 2 ಸಲ ಹೇಳಿದ್ರು, ಅಣ್ಣ ನೀವು ಬಾಡಿಗೆ ಬೇಡ ಕೊಡ್ತೀನಿ, ಅಲ್ಲಿ ಹೋಗಮ್ಮ ಅವರೇ ಕೊಡ್ತಾರೆ. ಇಲ್ಲ ಈ ಥರ ವಿಶ್ವಾಸ ಆಯ್ತು, ಇಲ್ಲ ಏನಂತ ನಿಮ್ಗೆ ಸಾವು? ನಮ್ಮೂರಲ್ಲಿ ಯಾರಿಗೂ ಗೊತ್ತಿಲ್ಲ, ನಮಗೆಲ್ಲ ಯಾರಿಗೂ ಗೊತ್ತಿಲ್ಲ. ಆ ಥರ ಮುಂಬಟ್ಟಿದ್ರೆ ನಮ್ಗೆ ಹೇಳ್ತಾ ಇದ್ರು. ಇಲ್ಲ ಮನೆ ಶುಗರ್ ಬಂದಿತ್ತು ಒಂದು 6 ತಿಂಗಳು ಮುಂಚೆ, ನೀನು ಸತ್ತೋಗ್ರ ಅಂತ ಇದ್ರು ಎಲ್ಲರೂ. ಒಬ್ಬಳು ಕಾಯಮ್ಮ ಕರ್ಕೊಂಡು ಉಳಿಸ್ಲು. ಸರ್ ಅವ್ರ ಹೆಸರು? ಇವ್ರ ಹೆಸರು ಏನಾಗಿರಿ? ಅಶ್ವತ್ಥಪ್ಪ. ಏಜ್ ಎಷ್ಟಾಗಿರ್ಬೋದು ಸರ್? 70 ವರ್ಷ. ಆಯಮ್ಮಂಗೆ ಹೆಸರು? ಹನುಮಕ್ಕ. ಆಯಮ್ಮಗೆ ಏಜು? 60. ಸರ್ ನಿಮ್ಮ ಹೆಸರು ಸರ್? ನರ್ಸಂಬಟ್ಟಿ.